ಯಾರು ಜೀವ ಹೋಯ್ತಂದ್ರೆ ನೀವು ಯಾರು ತಂದು ಕೊಡ್ತೀರಾ? ಯಾರು ಲಕ್ಷ್ಮೀಕಾಂತ್ ಬಿರಾದಾರ್ ತಂದು ಕೊಡ್ತಾರಾ? ಇಲ್ಲ ಏನೋ ಅಫಜಲ್ಪುರ್ ಶಾಸಕರು ತಂದು ಕೊಡ್ತಾರಾ? ಇಲ್ಲ ಗುತ್ತಿಗೆದಾರ ತಂದು ಕೊಡ್ತಾರಾ? ನೀವು ಈ ರೀತಿ ಮಾಡೋದ್ರಿಂದ, ಶಾಸಕರ ಚೇಲ ಆಗಿ ತಿರುಗಾಡೋದ್ರಿಂದ, ಶಾಸಕರ ಹಿಂದೆ ತಿರುಗಾಡೋದ್ರಿಂದ, ಶಾಸಕರ ಪುತ್ರರ ಹಿಂದೆ ತಿರುಗಾಡೋದ್ರಿಂದ ಈ ರೀತಿಯಾದ ಭ್ರಷ್ಟ ಕಳಪೆ ಅಧಿಕಾರಿ ಆಗಿಬಿಟ್ಟಿದ್ದೀರಲ್ರಿ. ಅನ್ಕೊಂಡಿರ್ತಕ್ಕಂಥ ಮಾನ್ಯ ಶಿವಕುಮಾರ್ ನಾಟಿಕರ್ ಅಣ್ಣನವ್ರೆ, ಈ ನಮ್ಮ ಗ್ರಾಮದ ಬಗ್ಗೆ, ನಮ್ಮ ರಸ್ತೆಯ ಬಗ್ಗೆ ತಾವು ಕೂಡ ಒಂದು ಸ್ವಲ್ಪ ದನಿ ಎತ್ತಿ. ತಾವು ಯಾಕೆ ದನಿ ಎತ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಗೊತ್ತಿದೆ, ನೀವು ಟೂ ವೀಲರ್ ಬೈಕಲ್ಲಿ ಈ ನಮ್ಮ ಗ್ರಾಮದಿಂದ ಕಾರ್ಖಾನೆಯವರಿಗೆ ಬರಬೇಕಾದ್ರೆ ಎಷ್ಟು ತೊಂದರೆ ಉಂಟಾಗುತ್ತೆ ಅಂತ ಅನ್ನೋದು ನಿಮ್ಗೆ ಮನಸಾರೆ ಗೊತ್ತಿದೆ. ನಿಮ್ಗೆ ಈ ಸಿಚುವೇಶನ್ ನೋಡಿ ಸ್ಪಾಟ್ ಡೆತ್ ತಂದು ನಮ್ಮ ಊರವರೆಲ್ಲ ಒಯ್ದು ನನಗೆ ಅಡ್ಮಿಟ್ ಮಾಡಿದರು. ಹೀಗಾಗಿ ನಾವು ಒಂದು ಸ್ವಲ್ಪ ರಿಕವರ್ ಆಗಿ ಬಂದು ಈ ಹಿಂಕಿಂಗ್ ಅಂತ ಕೇಳಿದಾಗ ನಾ ಈ ಫೇಸ್ಬುಕ್ ಲೈವ್ ಮುಖಾಂತರ ಹೆಸರು ಮಾಳು ದೊಡ್ಡ ಮನೆ ಅಂತ ಹವಳಗ ನಿವಾಸಿ. ಸಕ್ಕರೆ ಕಾರ್ಖಾನೆಯಿಂದ ಹವಳಗವರೆಗೂ ಮುಗಿಬೇಕಾದ ರಸ್ತೆಯನ್ನು ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಾಗಿದ್ದು ಪ್ರತಿಯೊಬ್ಬ ಗ್ರಾಮದ ಯುವಕರು ದಿನನಿತ್ಯ ಈ ರಸ್ತೆಯಲ್ಲಿ ಬಿದ್ದು ಸಾವು ಮತ್ತು ಬದುಕಿನ ನಡುವೆ ಹೋರಾಟ ನಡೆಸ್ತಿದ್ದು, ಉದಾಹರಣೆಗಾಗಿ ಯಾರು ಬಿದ್ದಿಲ್ಲ ನಮ್ಮ ಪ್ಲೇನ್, ಉದಾಹರಣೆಗಾಗಿ ನಾನೇ ಬಿದ್ದಿದ್ದು. ಬೇಕಾದ್ರೆ ಊರ ಜನಕ್ಕೆಲ್ಲ ಕೇಳ್ಕೊಬೋದು. ನಾ ಬಿದ್ದಿ ಸಿಚುವೇಶನ್ ನೋಡಿ ಸ್ಪಾಟ್ ಡೆತ್ ತಂದು ನಮ್ಮ ಊರವರೆಲ್ಲ ಒಯ್ದು ನನಗೆ ಅಡ್ಮಿಟ್ ಮಾಡಿದರು. ಹೀಗಾಗಿ ನಾವು ಒಂದು ಸ್ವಲ್ಪ ರಿಕವರ್ ಆಗಿ ಬಂದು ಈ ಹಿಂಕಿಂಗ್ ಅಂತ ಕೇಳಿದಾಗ ನಾ ಈ ಫೇಸ್ಬುಕ್ ಲೈವ್ ಮುಖಾಂತರ ಹೇಳಿಕೆ ಕೊಡಲು ಮುಂದಾಗಿದ್ದೇನೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಕಳಪೆ ಕಾಮಗಾರಿ ಆಗಿದ್ದು 2,15,00,000 ರೂಪಾಯಿ ಪೂರ್ಣ ವೆಚ್ಚ ಆಗಿದ್ದು. ಸಿಡಿ ವರ್ಕ್ ಇಲ್ಲ, ರೋಡಿಗೆ ಕಡಿ ಇಲ್ಲ, JSB ಇಲ್ಲ, ರೋಡ್ ಥಿಕ್ನೆಸ್ ಇಲ್ಲ. ಹೀಗಾಗಿ ಪ್ರತಿ ಮನೆಗೊಬ್ಬ ಯುವಕರಾಗಲಿ ಹಿರಿಯರಾಗಲಿ ಪ್ರತಿನಿತ್ಯ ಬಿದ್ದು ಹೀಗೆಲ್ಲ ಹಾಸ್ಪಿಟ್ಲ್ ಹೋಗೋದಾಗಲಿ, ಬೈಕ್ಗಳು ಇಂಡಿಕೇಟ್ರ ಡೂಮ್ ಹೊಡೆದು ಯಾವ ಥರ ಬಿದ್ದಿದ್ದಾರೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಹೀಗಾಗಿ ಅತಿ ಶೀಘ್ರದಲ್ಲಿ AW ಲಕ್ಷ್ಮೀ ಪುತ್ರ ಬಿರಾದಾರವರು ಈ ರೋಡ್ ಸಂಪೂರ್ಣವಾಗಿ ಜವಾಬ್ದಾರಿ ತೆಗೆದುಕೊಂಡು ಡಾಂಬರ್ ಹಾಕೋಂಥ ವ್ಯವಸ್ಥೆ ಮಾಡಿರಿ ಸರ್ ಅಂತೇಳಿ ಕಾಲ್ ಮಾಡಿದ್ರೆ, ಎಲ್ರಿ ಡಾಂಬರಿ ಸಿಗ್ತಾ ಇಲ್ಲ ಅಂತೇಳಿ ಸುಮ್ಮನೆ ಉಡಾಫಿ ಉತ್ತರ ಕೊಡ್ತಾ ಇದ್ದಾರೆ. ಅವರಿಗೆ ನಿಮಗೆ ಇಲ್ಲ, ನಾವು ಗಾಡಿ ಮೇಲೆ ಬಿದ್ದೀವಿ, ನಿಮ್ಮ AW ಅವರಿಗೆ ಮತ್ತು ಗುತ್ತಿಗೆದಾರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ, ಅವಶ್ಯವಾಗಿ ಕೊಡ್ರಿ, ಏನು ಮಾಡ್ಕೊರಿ, ನಾವು ಈಗ ಡಾಂಬರ್ ಅಂತೂ ಹಾಕೋದಾಗಲ್ಲ, ನೀವು ಯಾರ ಹತ್ರನೂ ಹೋಗ್ಬೋದು, ಏನು ಮಾಡ್ಕೋಬೋದು ನಾವು ಅಂತ ಬೇಜವಾಬ್ದಾರಿತ ಉತ್ತರವನ್ನು ಕೊಡೋದ್ರ ಮುಖಾಂತರ ನಮಗೆ ನಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ದೊರಕಬೇಕಾಗಿದ್ದು ಸಂಪೂರ್ಣ ಕಳಪೆ ಕಾಮಗಾರಿ ಆಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೇವೆ. ದಿನನಿತ್ಯ ತಿರುಗಾಡೋ ಜನರು ಜೀವನ ಕೈಯಲ್ಲಿ ಹಿಡ್ಕೊಂಡು ಹೋಗಿ ಓಡಾಡುವಂಥ ಪರಿಸ್ಥಿತಿ ಆಗಿದೆ. ಹೀಗಾಗಿ ಇಲ್ಲಿ ನೋಡ್ರಿ, ರೋಡ್ ಥಿಕ್ನೆಸ್ ಇಲ್ಲ, ಏನೂ ಇಲ್ಲ, JSB ಇಲ್ಲ. ಈ ಕಾಮಗಾರಿ ಪ್ರಾರಂಭ ಆಗಿದೆ 8 ತಿಂಗಳಾದರೂ ಕೂಡ ಇಲ್ಲಿವರೆಗೂ ಒಂದು ಹನಿ ನೀರು ಕೂಡ ಈ ರೋಡಿಗೆ ಸಿಂಪಡಿಸಿಲ್ಲ. ಈ ರೋಡಿಗೆ ಇನ್ನೂ ಒಂದು ಹನಿ ನೀರು ಕೂಡ ಸಿಂಪಡಿಸಿಲ್ಲ. ಮೊನ್ನೆ ನಾನೇ ಇದೇ ಸ್ಪಾಟಿಗೆ ಬಿದ್ದ ಮೇಲೆ ನನಗಿರಿಗೆಲ್ಲ ಡ್ಯಾಮೇಜ್ ಆಗಿ ಬೇಕಾದ ಸುಳ್ಳು ಹೇಳೋದಿಲ್ಲ, ನೆರೋಲಜಿಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಇಷ್ಟೆಲ್ಲ ನಾವು CT ಸ್ಕ್ಯಾನ, ಬ್ರೈನ್ ಸ್ಕ್ಯಾನ ಮತ್ತು ಚೆಸ್ಟ್ ಸ್ಕ್ಯಾನ ದವಾಖಾನೆಗೆ ಸುಮಾರು ಒಂದು 30-35 ಸಾವಿರ ಹಾಕಿ ಬಂದಿದ್ದೇನೆ. ಇದೇ ರೀತಿ ಪ್ರತಿಯೊಬ್ಬ ಗ್ರಾಮದಲ್ಲಿ ಬಿದ್ದರೂ ಕೂಡ ಅವರು AW ಲಕ್ಷ್ಮೀ ಪುತ್ರ ಬಿರಾದಾರಾಗಿರ್ಬೋದು, ಗುತ್ತಿಗೆದಾರಾಗಿರ್ಬೋದು, ಯಾರು ನಿರ್ಲಕ್ಷ್ಯದಿಂದ ಉಡಾಪಿ ಉತ್ತರ ಕೊಡ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ವಿಡಿಯೋ ಮುಖಾಂತರ ತಮ್ಮ ಎಲ್ಲರಿಗೂ ತಿಳಿಪಡಿಸುವ ವಿಷಯಾಂಶ ಏನಪ್ಪ ಅಂತಂದರೆ, ಹವಳಗ ಶ್ರೀ ರೇಣುಕಾ ಸಕ್ಕರೆ ಕಾರ್ಖಾನೆಯಿಂದ ಹವಳಗ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ಒಂದು PW ರಸ್ತೆ ಕಾಮಗಾರಿ ನಡೀತಾ ಇದೆ. ಸುಮಾರು 8 ತಿಂಗಳಿಂದ ಕಾಮಗಾರಿ ಇನ್ನೂ ಪ್ರಗತಿ ಹಂತದಲ್ಲೇ ಇದೆ. ಆ ಕಾಮಗಾರಿ ಇವತ್ತಿನ ದಿವಸ ನಡೀತಾ ಇರೋದು ಯಾವ ರೀತಿ ಮಟ್ಟಕ್ಕೆ ಇದೆಯಪ್ಪ ಅಂತಂದರೆ, ಪೂರ್ತಿ ಕಡಿ ರಸ್ತೆ ಮೇಲೆ ಹಾಕಿದ್ದಾರೆ. ಜನಸಾಮಾನ್ಯರು ಆಗಲಿ,
ಶಾಲಾ ಮಕ್ಕಳಾಗಲಿ ಹಿರಿಯ ನಾಗರಿಕರಾಗಲಿ ತಿರುಗಾಡೋಕೆ ತುಂಬ ತೊಂದರೆ ಆಗ್ತಾಯಿದೆ. ರೈತರು ಕೂಡ ತಿರುಗಾಡೋಕ್ಕಾಗ್ತಾ ಇಲ್ಲ. ಯಾಕೆ ತಿರುಗಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಒಂದಿನ ತಾವು ವೆಹಿಕಲ್ನ 2 ವೀಲರ್ ವೆಹಿಕಲ್ನ ತೊಗೊಂಡು ತಿರುಗಾಡಿದ್ರೆ ಈ ರಸ್ತೆಯಲ್ಲಿ ತಿರುಗಾಡಿದ್ರೆ ಆ ಅನುಭವ ಎಲ್ಲರಿಗೂ ಕೂಡ ಮುಟ್ಟುವಂಥದ್ದಿದೆ. ನಮ್ಮ ಗ್ರಾಮದಲ್ಲಿ ಅನೇಕ ನಾಯಕರಿದ್ದಾರೆ. ಇಡೀ ರಾಜ್ಯ ಮಟ್ಟದ ವಿಚಾರಗಳಾಗಲಿ ತಾಲೂಕು ಮಟ್ಟದ ಅಭಿವೃದ್ಧಿ ವಿಚಾರಗಳಾಗಿ ಆಗಲಿ ಅವ್ರ ಬಗ್ಗೆ ಅವರನ್ನು ಪ್ರಶ್ನೆ ಎತ್ತುವಂಥ ಮಹಾನ್ ನಾಯಕರು ಇದ್ದಾರೆ. ನಮ್ಮ ಗ್ರಾಮದ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲೋ ಅದು ನಮ್ಗೆ ತಿಳಿತಾ ಇಲ್ಲ. ಇವತ್ತಿನ ಮಟ್ಟಿಗೆ ಇವತ್ತು ಅನೇಕರು ನಮ್ಮ ಗ್ರಾಮಸ್ಥರು ಈ ರಸ್ತೆ ಮೇಲೆ ಬಿದ್ದು ಗಾಯಗಳನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಯಾರು ಹೊಣೆ? ಅದಕ್ಕೆ ಯಾವ PWD ಅವರಿಗೆ ಲಕ್ಷ್ಮೀಕಾಂತ್ ಅವರೇ ತಮಗೆ ಕರೆ ಮಾಡಿ ನಾವು ವಿಚಾರಣೆ ಗೈತಾ ಇದ್ದರೆ ಅದಕ್ಕೆ ಯಾವುದೇ ರೀತಿಯ ತಮ್ಮ ಸ್ಪಂದನೆ ಇಲ್ಲ. ನಡೀತಾ ಇದೆ ಕಾಮಗಾರಿ ಸರ್, ನಡೀತಾ ಇದೆ. ಈಗ ಡಾಂಬರ್ ರೇಟ್ ಯಾರಾದ್ರೂ ಕೇಳೋಕೋದ್ರೆ ಡಾಂಬರ್ ರೇಟ್ ಹೆಚ್ಚಾಗಿದೆ, ಕಾಮಗಾರಿ ನಾವು ಅದ ಕಾರಣಕ್ಕೋಸ್ಕರ ನಾವು ಸ್ಥಗಿತ ಮಾಡಿದ್ದೀವಿ. ಮತ್ತು ಅದು ಇವಾಗ ನಾವು ಮಾಡಬೇಕಾದ್ರೆ ಡಾಂಬರೀಕರಣ ಕಡಿಮೆ ಆದಾಗ ಮಾಡ್ತೀವಿ ಅಂತೀರಿ. ಕಡಿಮೆ ಆಗತ್ತನ ಇಲ್ಲಿ ವ್ಯವಸ್ಥೆ ಯಾರು ಮಾಡಬೇಕು? ಇಲ್ಲಿ ತಿರುಗಾಡಕ್ಕಾಗ್ತಾ ಇಲ್ಲ ಸರ್. ನೀವು ಕಾಮಗಾರಿ ನೀವು ಕಮ್ಮಿ ಆದಮೇಲೆ ಮಾಡ್ತಿದ್ದೆ ಅಂತಂದರೆ ಅಲ್ಲಿವರೆಗೂ ಇದು ನೀವು ಹಾಕಿರ್ತಕ್ಕಂಥ ಕಡಿ ಏನಿದೆ ಅಲ್ಲ, ನೀವು ಇದನ್ನು ತೆಗೆದು ಸೈಡಿಗೆ ಹಾಕಿ ನಾವು ತಿರುಗಾಡೋಕ್ಕೆ ಸುಗಮವಾಗಿರುತ್ತೆ. ನೀವು ಯಾವಾಗ ನಿಮ್ಮ ಡಾಂಬರೀಕರಣ ಕಮ್ಮಿ ಆಗುತ್ತೆ ರೇಟು, ನಿಮಗೆ ಯಾವಾಗ ಏನಾಗುತ್ತೆ ಆವಾಗ ಅದು ನೀವು ಬಂದು ಕಾಮಗಾರಿನ ಮತ್ತೆ ಮರು ಆರಂಭಿಸಿ. ಅದ್ರ ಬಗ್ಗೆ ನಮ್ಮ ಪ್ರಶ್ನೆಗಳಿಲ್ಲ. ಇವತ್ತು ಇನ್ನೂ ಆದರೂ ಕೂಡ ನಾವು ಈಗ ನನ್ನ ಗಾಡಿನೇ ಇವಾಗ ಈ ವಿಡಿಯೋ ಮುಖಾಂತರ ನನ್ನ ಗಾಡಿ 2 ವೀಲರ್ ಗಾಡಿ ನಾವು ಅಲ್ಲಿಂದ ತೊಳ್ಕೊಂಡು ಬರೋವಂಥ ವ್ಯವಸ್ಥೆ ಆಗಿದೆ. ಯಾಕಂದರೆ ಈ ರಸ್ತೆಯಲ್ಲಿ ಪೂರ್ತಿ ಪಂಚರ್ ಆಗಿ ಬಿದ್ದುಬಿಟ್ಟು ತೊಳ್ಕೊಂಡು ಹೋಗುವಂಥ ವ್ಯವಸ್ಥೆ ಇದೆ. ವಿಷಾಂಶ ಇದು ನಾವು 4 ಅಕ್ಷರ ಕಲ್ತಂಥ ವ್ಯಕ್ತಿಗಳಾಗಿರೋದ್ರಿಂದ ನಾವು ಪ್ರಶ್ನೆ ಮಾಡೋಕ್ಕಾಗ್ತಾ ಇದೆ. ನಮ್ಮಲ್ಲಿ ಕೆಲವೊಂದು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಮಾನ್ಯ ನಮ್ಮ ಗ್ರಾಮದಲ್ಲಿರುವ ಮಾನ್ಯ ಈ ತಾಲೂಕಿಗೆ ಈ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರ ಸುಪುತ್ರರಾಗಿರ್ತಕ್ಕಂಥ ಅರುಣಗೌಡ ಪಾಟೀಲ್ ಅವರು ಕೂಡ ಇದರದಿಂದ ಅಮೌಂಟ್ ತೆಗೆದುಕೊಂಡಿದ್ದಾರೆ. ಅವರು ನಮಗೆ ಕಾಮಗಾರಿ ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂಥ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ಸರ್, ಅದಕ್ಕೆ ನಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಈ PWD ಅಧಿಕಾರಿಯಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಅವರು ಹೇಳ್ತಾ ಇದ್ದಾರೆ. ಅದು ಇನ್ನು ನೀವು ಮತ್ತೇನಾದರೂ ಪ್ರಶ್ನೆಗಳು ಮಾಡೋಕ್ಕೆ ಹೋದರೆ ನೀವು ಎಸ್ಟಿಮೇಟ್ ಇದೆ ಸರ್, ಎಸ್ಟಿಮೇಟ್ ಕಾಪಿ ತೊಗೊಂಡು ಬನ್ನಿ. ಯಾವ ರೀತಿ ಕಾಮಗಾರಿ ಇದೆ ಅದನ್ನು ನಮಗೆ ನೀವು ಒಂದು ಸಾರಿ ತೋರಿಸ್ರಿ. ನಾವು ಅದನ್ನು ನಿಮಗೆ ಕೇಳ್ತಾ ಇಲ್ಲ. ಎಸ್ಟಿಮೇಟ್ ಕಾಪಿ ಏನಿದೆ ಆ ಪ್ರಕಾರ ವರ್ಕ್ ಆಗ್ಬೇಕು ತಾನೇ, ಯಾಕೆ ಆಗ್ತಾ ಇಲ್ಲ? ಈ ಒಂದು ನೀವು ಕಾಮಗಾರಿ ಮಾಡಬೇಕಾದ್ರೆ ನಮ್ಗೆ ಪರ್ಯಾಯವಾಗಿರ್ತಕ್ಕಂಥ ಒಂದು ಮಾರ್ಗನ ನೀವು ನೇಮಿಸಿಕೊಡ್ಬೇಕು. ಪರ್ಯಾಯವಾಗಿರ್ತಕ್ಕಂಥ ಮಾರ್ಗ ಎಲ್ಲಿದೆ ತೋರಿಸಿ. ಇದರಲ್ಲಿ ನೀವು ತಿರುಗಾಡ್ಬರ್ರಿ 2 ವೀಲರಲ್ಲಿ 2 ಟೈಮ್ಸ್ ನೀವು ಇಲ್ಲಿಂದ ಹೋಗಿ ಬನ್ನಿ. ನೇರವಾಗಿ ಯಾವುದೇ ರೀತಿಯಿಂದ ಅಳಗಾಡ್ಲಾರ್ದೇ ನೀವು ಹೋಗಿ ಬನ್ನಿ. ಇದು ನಿಮ್ಗೆ ಸರಿ ಅನಿಸ್ತಂದ್ರೆ ಸುಮ್ಮನೆ ರೀ. ಮಾನ್ಯ ಶಾಸಕರಾಗಿರ್ತಕ್ಕಂಥ MI ಪಾಟೀಲ್ ಅವರಿಗೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ಸಂದೇಶವನ್ನು ಸಾರಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ಅದೇ ರೀತಿ ಅವರು ಶಾಸಕರಾಗಿದ್ದರೂ ಕೂಡ ತಾವು ಅಧಿಕಾರಿಗಳಿದ್ದೀರಾ. ನಿಮಗೆ ಪ್ರತಿಯೊಂದು ಪರಿಶೀಲನೆ ಮಾಡುವಂಥ ಅಧಿಕಾರ ನಾವು, ಯಾಕಂದರೆ ಸಾರ್ವಜನಿಕರ ತೆರಿಗೆ ಹಣದಿಂದ ನಿಮ್ಗೆ ವೇತನನ ನೀಡ್ತಾ ಇದೆ ಸರ್ಕಾರ. ಅದಕ್ಕೆ ನಮ್ಮ ನೀವು ಕಾಮಗಾರಿನ ಸರಿಯಾಗಿ ಮಾಡಬೇಕು. ನಿಮ್ಗೆ ಇಲ್ಲೆಲ್ಲ ಸರ್ ಮತ್ತೊಂದು ತಲೆ ಎಲ್ಲಾದ್ರೂ ಕೂಡ ವೃತ್ತಿ ಮಾಡಲಿಕ್ಕೆ ಅನುಕೂಲವಾಗಿ ಇರುತ್ತೆ. ನಿಮ್ಗೆ ವೃತ್ತಿ ಹೋಗಲ್ಲ. ಕಾಮಗಾರಿನ ಶುದ್ಧೀಕರಣ ರೂಪದಲ್ಲಿ ಆಗಲಿ. ಇವತ್ತು ನಾವು ಹೋಗಬೇಕಾದ್ರೆ ನಮಗೆ ಆಗ್ತಾ ಇಲ್ಲ. ಇನ್ನು ಜನಸಾಮಾನ್ಯರು ಏನು ಮಾಡಬೇಕು? ನಿನ್ನೆ ದೊಡ್ಡವರು ಹಿರಿಯರು ಇಲ್ಲಿ ನಡೆಯೋಕ್ಕಾಗ್ತಾ ಇಲ್ಲ, ನೈಟ್ ಟೈಮಲ್ಲಿ ಬರೋಕ್ಕಾಗ್ತಾಯಿಲ್ಲ. ಆಸ್ಪತ್ರೆಗೆ ಹೋಗುವಂಥ ವ್ಯವಸ್ಥೆ ಇದ್ದರೆ ಆಸ್ಪತ್ರೆಯಲ್ಲಿ ಇಮಿಡಿಯೇಟ್ಲಿ ಹೋಗಿ ಮುಟ್ಟಬೇಕು ಅಂತಂದರೆ ಹೋಗೋಕ್ಕಾಗ್ತಾ ಇಲ್ಲ. ಯಾಕಪ್ಪ ಅಂದರೆ ಈ ಗುತ್ತಿಗೆ ಹಿಡಿದಿರ್ತಕ್ಕಂಥ ಗುತ್ತಿಗೆದಾರರನ್ನ ಇದನ್ನು ಬರೀ ವಿಚಾರಣೆ ಮಾಡೋಕ್ಕೆ ಹೋದರೆ ಇದು ಹಿಂಗಿದೆ ಸರ್, ಇದು ಹಿಂಗೆ ಒಂದು ಸ್ವಲ್ಪ ಏನಾದರೂ ಒಂದು ಪ್ರಯೋಗ ಅಲ್ಟರ್ನೇಟಿವ್ ಮಾಡಿ ಸರ್, ತೊಂದರೆ ಕ್ಲಿಯರ್ ಆಗೋರಿಗೆ ಗೊತ್ತಾಗ ನಾವು ಹೇಳೋಕೆ ಹೋದರೆ ಇಲ್ಲ. ನೀವು ಅಂಥ ಸೆಟಲೇಟ್ ಮಾಡ್ಕೊಂಡು ನೀವು ಅಲ್ಲಿಂದ 6 ಕಿಲೋಮೀಟ್ರ್ ನೀವು ಸುತ್ತಾಡಿಸ್ಕೊಂಡು ನೀವು ಗ್ರಾಮಕ್ಕೆ ಬನ್ನಿ. ನೀವು 6 ಕಿಲೋಮೀಟ್ರ್ 2 ವರ್ಷಗಟ್ಟಲೆ ನಾವು ತಿರುಗಾಡೋಕ್ಕಾಗುತ್ತಾ? 1 ವರ್ಷಗಟ್ಟಲೆ ಯಾರು ತಿರುಗಾಡ್ತಾರೆ ಸರ್? ಕಾಮಗಾರಿ ಎಷ್ಟು ಅವಧಿಯಲ್ಲಿ ಮುಗಿಬೇಕು ಅಷ್ಟು ಅವಧಿಯಲ್ಲಿ ಮುಗಿಸ್ಬೇಕು. ಮುಗಿಸೋಕ್ಕಾಗದೇ ಇದ್ದರೆ ಇದು ತಾವು ತೆರವುಗೊಳಿಸಿ ನಮ್ಗೆ ರಸ್ತೆ ಏನಿದೆಯಲ್ಲ ಶುದ್ಧೀಕರಣ ರೂಪದಲ್ಲಿ ಇಡಿ. ನಮ್ಗೆ ಯಾವುದೇ ರೀತಿಯಿಂದ ತೊಂದರೆ ಆಗದೆ ಇರುತ್ತೆ. ಗ್ರಾಮಸ್ಥರಿಗಾಗಲಿ ಹಿರಿಯರಿಗಾಗಲಿ ಶಾಲಾ ಶಿಕ್ಷಣ ಪಡಿತಕ್ಕಂಥ ಮಕ್ಕಳಿಗಾಗಲಿ. ಯಾಕಂದರೆ ಇಲ್ಲಿ ಬರ್ತಕ್ಕಂಥ ಮಾರ್ನಿಂಗು ವ್ಯಾಯಾಮ ಮಾಡ್ಲಕ್ಕತ್ತೇಳಿ ಎಕ್ಸಸೈಸ್ ಮಾಡೋಕ್ಕತ್ತೇಳಿ ಬರಬೇಕಾದ್ರೆ ಮುಜುಗರ ಪಡ್ತಾ ಇದ್ದಾರೆ. ಯಾಕಂದರೆ ನಡೆಯೋಕ್ಕಾಗ್ತಾ ಇಲ್ಲ ಈ ರಸ್ತೆಯಲ್ಲಿ. ಇದಕ್ಕೋಸ್ಕರ ದಯವಿಟ್ಟು ತಾವು ಇದು ಕಾಮಗಾರಿ ಎಲ್ಲಿವರೆಗೂ ನಿಮ್ಗೆ ಡಾಂಬರೀಕರಣ ಅಮೌಂಟ್ನ ಕಮ್ಮಿ ಆಗುವವರೆಗೂ ಕಾಮಗಾರಿ ಮಾಡಬಾರ್ದು ಅನಿಸ್ತಿತ್ತಂದರೆ ಅಲ್ಲಿವರೆಗೂ ಈ ನಮ್ಗೆ ಈ ಹಾಕಿರ್ತಕ್ಕಂಥ ಕಡಿಯನ್ನು ಬದಿಗೆ ತಳ್ಳಿ ನಮ್ಮ ಮೊದಲ ರಸ್ತೆ ಇದ್ದಿರೋ ಯಾವ ರೀತಿ ಇದ್ದಿತ್ತು ನೋಡಿ ಅದೇ ರೀತಿ ಬಿಡಿ. ಇನ್ನೊಂದು ಮಾತು, ಮಾನ್ಯ ಶಾಸಕರ ಸುಪುತ್ರ ಆಗಿರಲಿ ಅರುಣಗೌಡ ಪಾಟೀಲ್ ಅವರು ಹೋಗಲಿ, ನಮ್ಮ ಗ್ರಾಮಸ್ಥರೆಲ್ಲ ಕೆಲವೊಂದು ವ್ಯಕ್ತಿಗಳು ಇದರಿಂದ ನಾವು ಇಂತಿಷ್ಟು ಅಮೌಂಟ್ ತೊಗೊಂಡಿದ್ದೀವಿ ಅಂತ ತಾವಾಗೆ ನಮ್ಮ ಬಾಯಿ ಮುಖಾಂತರನ ಹೇಳಿಕೆ ಕೊಟ್ಟಿರ್ತಕ್ಕಂಥ ಒಂದು ವಿಡಿಯೋ ಜನಸಾಮಾನ್ಯರಲ್ಲಿ ಹರಿದಾಡುತ್ತಿದೆ. ಅದಕ್ಕೆ ತಮ್ಮ ಉತ್ತರ ಏನಿದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಲಕ್ಷ್ಮೀಕಾಂತ್ ಅವರೇ, ನಿಮಗೂ ಕೂಡ ದುಡ್ಡು ಮುಟ್ಟಿದೆ ಅಂತ ಹೇಳ್ತಾ ಇದೆ. ಮಾನ್ಯ ಶಾಸಕರ ಸುಪುತ್ರರಾಗಿರ್ತಕ್ಕಂಥ KKRDB ಅಧ್ಯಕ್ಷರಾಗಿರ್ತಕ್ಕಂಥ ಅರುಣಗೌಡ ಪಾಟೀಲ್ ಅವರೇ,
KKRTC ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಗೌಡ ಪಾಟೀಲ್ ಅವರೇ, ನಿಮಗೂ ಕೂಡ ದುಡ್ಡು ಮುಟ್ಟಿದೆ ಅಂತ ಹೇಳ್ತಾ ಇದೆ. ನೀವು ದುಡ್ಡು ತೊಗೊಳ್ಳಿ, ಪರ್ಸೆಂಟೇಜ್ ಏನಿದೆ ತೊಗೊಳ್ಳಿ, ಏನು ಮಾಡ್ತಿದ್ದೀರಿ ಈಗ ಅದು ಮುಟ್ಟಿದೆ. ಮಾನ್ಯ ಶಾಸಕರಿಗೆ ಏನು ಮುಟ್ಟಬೇಕಾಗಿದೆ ಅದು ಮುಟ್ಟಿದೆ. ಮಾನ್ಯ ಅಧಿಕಾರಿಯಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಬಿರಾದರ್ ಅವರಿಗೂ ಕೂಡ ಏನು ಸಲ್ಲಬೇಕಾಗಿದೆ ಸಲ್ಲಿದೆ. ಹಾಗಾಗಿ ನಾನು ಕೇಳಕ್ಕೆ ಬರಲ್ಲ. ನಾನು ಕೇಳಿದರೆ, ನಾನು ಕೇಳಕ್ಕೆ ಹೋದರೆ ಆಲ್ರೆಡಿ ನಿನ್ನ ಕೊಟ್ಟಿದ್ದೀನಲ್ಲಪ್ಪ, ನಾನು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಯಾರೂ ನನ್ನ ಜೊತೆ ಸರಿಯಾಗಿ ಉತ್ತರ ಕೊಡ್ಲಿಕ್ಕೆ ರೆಡಿ ಇರೋದಿಲ್ಲ. ಹಾಗಾಗಿ ನಾನು ಕೇಳೋಕ್ಕಾಗಲ್ಲ ತಂದರು. ಇದನ್ನು ರಿಕಾರ್ಡಿಂಗ್ ಹೇಳ್ತಾ ಇದೆ, ನಾವು ಹೇಳ್ತಾ ಇಲ್ಲ. ಅವ್ರು ಮಾತಾಡಿರೋ ಅವ್ರ ವಯಸ್ಸಲ್ಲೇ ಅವ್ರ ಫೋಟೋಕ್ಕೆ ಜೊತೆ ಇರುವಂಥ ಒಂದು ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಅವರನ್ನು ಖುದ್ದಾಗಿ ಹೇಳಿದ್ದಾರೆ ನಮ್ಗೆ ಇಷ್ಟಿಷ್ಟು ಮುಟ್ಟಿದೆ ಅಂತ. ಇದು ಎಷ್ಟು ಮಟ್ಟಿಗೆ ಸತ್ಯನೋ ಎಷ್ಟು ಮಟ್ಟಿಗೆ ಅಸತ್ಯ ನಮ್ಗೆ ತಿಳಿತಾ ಇಲ್ಲ. ಬಟ್ ಆದರೆ ನಮ್ಮ ಮನಸ್ಸಿಗೆ ಒಂದು ಬೇಜಾರು ಏನಪ್ಪ ಅಂತಂದರೆ, ಮೊನ್ನೆ ನಮ್ಮೂರ ನಾಯಕರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ಯಾವ ರೀತಿ ಇತ್ತಂದರೆ, ರಾಜ್ಯ ಮಟ್ಟದಲ್ಲೇ ಒಂದು ಗುರುತಿಸುವಂಥ ವ್ಯಕ್ತಿ ಇದ್ದಾರೆ. ಅವರಿಗೂ ಕೂಡ ಅದರಲ್ಲಿ ಒಂದು ಸ್ವಲ್ಪ ಮುಟ್ಟಿದೆ ಅಂತೇಳಿ ಗಮನಕ್ಕಿದೆ. ಅವರು ನಮ್ಮ ಗ್ರಾಮದ ಬಗ್ಗೆ ಪ್ರಶ್ನೆ ಎತ್ತಾ ಇಲ್ಲ. ಸುತ್ತಮುತ್ತ ಇರೋ ಬೇರೆ ಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ, ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ತಾರೆ, ನಮ್ಮ ಅಫ್ಜಲ್ಪುರ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ನಮ್ಮ ಗ್ರಾಮದ ಅಭಿವೃದ್ಧಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲೋ ಅದು ನಮ್ಗೆ ತಿಳಿತಾ ಇಲ್ಲ. ಕಾರಣಕ್ಕೋಸ್ಕರ ದಯವಿಟ್ಟು ಮಾನ್ಯ ನಾಯಕರೇ, ನೀವು ನಮ್ಮ ಗ್ರಾಮದ ಸೋದರ ಸಂಬಂಧದಲ್ಲಿ ಸೋದರರಾಗಿರ್ತಕ್ಕಂಥ ಅಥವಾ ಸೋದರ ರೀತಿಯಲ್ಲಿ ಅಂದ್ಕೊಂಡಿರ್ತಕ್ಕಂಥ ಮಾನ್ಯ ಶಿವಕುಮಾರ್ ನಾಟಿಕರ್ ಅಣ್ಣನವರೇ, ಈ ನಮ್ಮ ಗ್ರಾಮದ ಬಗ್ಗೆ, ನಮ್ಮ ರಸ್ತೆಯ ಬಗ್ಗೆ ತಾವು ಕೂಡ ಒಂದು ಸ್ವಲ್ಪ ದನಿ ಎತ್ತಿ. ತಾವು ಯಾಕೆ ದನಿ ಎತ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಗೊತ್ತಿದೆ, ನೀವು ಟೂ ವೀಲರ್ ಬೈಕಲ್ಲಿ ಈ ನಮ್ಮ ಗ್ರಾಮದಿಂದ ಕಾರ್ಖಾನೆಯವರಿಗೆ ಬರಬೇಕಾದ್ರೆ ಎಷ್ಟು ತೊಂದರೆ ಉಂಟಾಗುತ್ತೆ ಅಂತ ಅನ್ನೋದು ನಿಮ್ಗೆ ಮನಸಾರೆ ಗೊತ್ತಿದೆ. ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಗ್ರಾಮದಲ್ಲಿರ್ತಕ್ಕಂಥ ಹಿರಿಜೀವಿಗಳನ್ನು ವಿಚಾರಿಸಿ. ಎಷ್ಟು ಜನ ಬಿದ್ದಿದ್ದಾರೆ, ಇದು ನಾನು ಹೇಳ್ತಾ ಇಲ್ಲ, ಇದು ವದಂತಿ ಅಲ್ಲ, ಇದು ಸತ್ಯ ಘಟನೆ ಇದೆ. ಯಾಕಂದರೆ ಬಿದ್ದಿದ್ದಿದೆ ಹಿಂದಲ್ಲ. ರಾತ್ರಿ ಆದರೆ ಯಾರು ಕೂಡ ಫ್ಯಾಕ್ಟ್ರಿ ಬರುವಂಥ ವ್ಯವಸ್ಥೆ ಇಲ್ಲ, ಆಸ್ಪತ್ರೆಗೆ ತ್ವರಿತಗತಿಯಲ್ಲಿ ಬಂದು ಮುಟ್ಟುವಂಥ ವ್ಯವಸ್ಥೆ ಇಲ್ಲ. ಯಾಕಂದರೆ ಇಂಥ ವ್ಯವಸ್ಥೆ ಆದರೆ ಎಷ್ಟು ತೊಂದರೆ. ನೀವು ಇನ್ನೂ 8 ತಿಂಗಳಾಯ್ತು, ಈ ಪ್ರಗತಿ ಇನ್ನೂ ಪೂರ್ಣಗೊಳ್ತಾ ಇಲ್ಲ. ಇನ್ನೂ ಇದೇ 8 ತಿಂಗಳು ಇನ್ನೂ ನೀವು ಇದೇ ರೀತಿ ಒಯ್ತಾ ಇದ್ದರೆ ನಾಳೆ ಮಳೆ ಬಂದರೆ ತಿರುಗಾಡೋಕೆ ವ್ಯವಸ್ಥೆಯಲ್ಲಿ ಇರೋದಿಲ್ಲ. ಯಾವ ರೀತಿ ಆಗುತ್ತೆ ಅಂತಂದರೆ, ಯಾರು ಕೂಡ ನಡ್ಕೋತ ಹೋಗೋಕ್ಕೂ ಕೂಡ ವ್ಯವಸ್ಥೆ ಹದಗೆಟ್ಟು ಹೋಗುವಂಥ ವ್ಯವಸ್ಥೆ ಇದೆ. ದಯವಿಟ್ಟು ತಾವು ಗಮನಕ್ಕೆ ತಗೊಂಡು ನಿಮ್ಮ ಬಗ್ಗೆ ಮಾತನಾಡಿರ್ತಕ್ಕಂಥ ಆ ವಿಡಿಯೋದ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಎಂಬುದರ ಬಗ್ಗೆ ತಾವು ಎಲ್ಲ ಇಡೀ ತಾಲೂಕಿಗೆ ಗೊತ್ತಾಗುವಂಥ ರೀತಿಯಲ್ಲಿ ನೀವು ಮಾತಾಡಿ. ಇವತ್ತಿನ ದಿವಸ ಆ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಅವಳಿಗೆ ಹೋಗತಕ್ಕಂಥ ರಸ್ತೆಯಲ್ಲಿದ್ದೀವಿ. ಇಲ್ಲಿ ಹವಳಗ ಕ್ರಾಸ್ನಿಂದ ಅಂದ್ರೆ SRSL ಹವಳಗ ಯೂನಿಟ್ 5 ಅಂದ್ರೆ ಫ್ಯಾಕ್ಟ್ರಿಯಿಂದ ಹವಳಗ ಹೋಗ್ತಕ್ಕಂಥ ಗ್ರಾಮಕ್ಕೆ ಏನು ರಸ್ತೆ ಆಗಬೇಕಿತ್ತು, ಆ ರಸ್ತೆ ಮಾಡುವಲ್ಲಿ ಆಗಿರ್ತಕ್ಕಂಥ ಗುತ್ತಿಗೆದಾರರು ಮತ್ತು AWRವರು ಅವರ ವಿಷಯವನ್ನು ನಾವು ಇವತ್ತಿನ ಮಾತಾಡಬೇಕಪ್ಪ ಅಂತೇಳಿ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಸಹೋದರರು ಕರೋರು. ನೋಡ್ರಿ, ನಮ್ಮ ಹವಳಗ ಗ್ರಾಮದ ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂತಂದ್ರೆ, ನಮ್ಗೆ ಓಡಾಡ್ಲಿಕ್ಕೆ ಬರ್ಲಾಗ್ಯದ, ತಿರ್ಗಾಡ್ಲಿಕ್ಕೆ ಬರ್ಲಾಗ್ಯದ, ಹೊಟ್ಟೆ ಹೆಣ್ಮಗಳಿಗೆ ಕರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಬರ್ಲಾಗ್ಯದ, ತುರ್ತು ವೈದ್ಯಕೀಯವಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಪ್ಪ ಅಂತ ಹೋಗ್ಲಿಕ್ಕೆ ಬರ್ತಾ ಇಲ್ಲ. ಈ ರೀತಿಯಾದಂಥ ಸಮಸ್ಯೆಗಳು ಎದುರುಗೊಂಡಾಗ AWRವರೇ, ಮಿಸ್ಟರ್ ಲಕ್ಷ್ಮೀಕಾಂತ್ ಬಿರಾದರ್ ಸಾಹೇಬ್ರೆ, ನೀವು ಬರಲ್ರಿ ಇಲ್ಲಿ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಜನ, ಏನು ಹವಳಗ ಗ್ರಾಮದ ಜನ ನಮ್ಮ ಗತ್ತರ್ಗಿ ಗ್ರಾಮದ ಎಷ್ಟು ಕಳಪೆ ಮಾಡಿದ್ದೀರಲ್ಲ, ಅದರಿಗಿಂತ 4 ಪಟ್ಟು ಕಳಪೆ ಮಾಡಿದ್ದೀರಲ್ರಿ. ಯಾರ್ರೀ ನಿಮ್ಗೆ ಹೇಳ್ದವರು? ನೀವು ನಮ್ಮ ಅಫ್ಜಲ್ಪುರ ತಾಲೂಕು ಬಿಟ್ಟು ತೊಲಗೋವರೆಗೂ ಈ ಭ್ರಷ್ಟಾಚಾರ ನಿಲ್ಲಲ್ಲ ಅಂತ ಅನ್ನಿಸ್ತದೆ. ನೀವು ಈ ರೀತಿ ಮಾಡೋದ್ರಿಂದ, ಶಾಸಕರ ಚೇಲ ಆಗಿ ತಿರುಗಾಡೋದ್ರಿಂದ, ಶಾಸಕರ ಹಿಂದೆ ತಿರುಗಾಡೋದ್ರಿಂದ, ಶಾಸಕರ ಪುತ್ರನ ಹಿಂದೆ ತಿರುಗಾಡೋದ್ರಿಂದ ಈ ರೀತಿಯಾದ ಭ್ರಷ್ಟ ಕಳಪೆ ಅಧಿಕಾರಿ ಆಗಿಬಿಟ್ಟಿದ್ದೀರಲ್ರಿ ಮಿಸ್ಟರ್ ಲಕ್ಷ್ಮೀಕಾಂತ್ ಬಿರಾದರ್ ಸಾಹೇಬ್ರೆ. ನಿಮ್ಗೆ ನಮ್ಮಂಥ ಹಳ್ಳಿ ಜನರು ಕಷ್ಟ ಕಾಣಲ್ಲಲ್ರಿ? ಒಂಚೂರು ಜವಾಬ್ದಾರಿ ಅದು ಇದೆಯಾ? ನಮ್ಮ ಮಕ್ಕಳು ಕರೆಕ್ಟಾಗಿ ಸ್ಕೂಲಿಗೆ ಹೋಗೋಕ್ಕಾಗ್ತಾ ಇಲ್ಲ, ಬಿದ್ದು ಕಾಲು ಮುರ್ಕೊಳ್ಳೋದು, ಕೈ ಮುರ್ಕೊಳ್ಳೋದು, ತಲೆ ಹೊಡ್ಕೊಳ್ಳೋದು ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರ ಜೊತೆ ಸೇರಿಕೊಂಡು ನೀವು ಕಳಪೆ ಕಾಮಗಾರಿ ಮಾಡಿ ಶಾಸಕರಿಗೆ ಲಂಚ ಕೊಟ್ಟು ಈ ರೀತಿಯಾದಂಥ ಬೇಜವಾಬ್ದಾರಿಯ ಅಧಿಕಾರಿಯಾಗಿ ತಾವು ವರ್ತಿಸ್ತಾ ಇರೋದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ಮಾನ್ಯ AW ಆಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಬಿರಾದರ್ ಸಾಹೇಬ್ರೆ, ನಿಮಗೆ 1 ವಾರ ಟೈಮಿಂಗ್ ಕೊಡ್ತೀವಿ. ಅಷ್ಟರಾತ್ರಿ ಏನಾದ್ರೂ ಈ ರೋಡ್ ಸರಿಯಾಗಿ ಮಾಡಿದ್ರಿಯಪ್ಪ ಅಂತಂದ್ರೆ ಚಲೋ, ಇಲ್ಲ ಅಂತಂದರೆ ನಾವು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸ್ತೀವಿ ಮತ್ತು ನಿಮ್ಮ ವಿರುದ್ಧ ನಿಮ್ಮ ಕಚೇರಿಯ ಮುಂದುಗಡೆನೆ ಬೃಹತ್ ಆದ ಹವಳಗ ಗ್ರಾಮದ ಜನರು ಮತ್ತು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ
ನಿಮ್ಮ ಕಚೇರಿ ಎದುರುಗಡೆನೆ ಬೃಹತ್ ಹೋರಾಟ ಮಾಡಬೇಕಾಗ್ತದಂತೇಳಿ ಈ ಮೂಲಕ ನಾನು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದು ಎಚ್ಚರಿಕೆ ಅಂತಾದರೂ ತಿಳ್ಕೊರಿ, ನಿಮಗೆ ಬುದ್ಧಿ ಹೇಳಕತ್ತೀನಿ ಅಂತಾದರೂ ತಿಳ್ಕೊರಿ. ಒಟ್ಟಾರೆಯಾಗಿ ಈ ಹವಳಗ ಗ್ರಾಮದ ರಸ್ತೆ ನೀವು ಮಾಡದೇ ಹೋದರೆ ನಿಮ್ಮ ಮ್ಯಾಲಂತೂ ಈ ಜನ ಆಕ್ರೋಶಗೊಳ್ಳೋದಂತೂ ಬಿಡ್ಲಾರ್ದು ಸತ್ಯ. ನಿಮ್ಮ ಮ್ಯಾಲ ಕಾನೂನು ಕ್ರಮ ಕೈಗೊಳ್ಳುವಂತೆ ಈಗಾಗಲೇ ನಮ್ಮ ನಾಯಕರಾಗಿರ್ತಕ್ಕಂಥ ಮಾಳೂರವರು ಒಂದು ಟೈಮ್ ಬಿದ್ದಾರ್ರಿ. ಅದು ಯಾರು ಹಾಸ್ಪಿಟಲ್ ವೆಚ್ಚ ನೀವು ಕೊಡ್ತೀರಾ? ಏನು ನಿಮ್ಮ ಜೇಬಿಂದ ಕೊಡ್ತೀರಾ, ನಿಮ್ಮ ಪೇಮೆಂಟ್ನಿಂದ ಕೊಡ್ತೀರಾ, ಅಥವಾ ನಿಮ್ಮ ಗುತ್ತಿಗೆದಾರ ಬಂದು ಕೊಡ್ತಾರಾ? ಏನೋ ನಿಮ್ಮ ಶಾಸಕ ಬಂದು ಕೊಡ್ತಾರಾ? ಜನರಿಗೆ ಹಾನಿ ಮಾಡ್ಲಿಕ್ಕೆ ಯಾರು ನಿಮ್ಗೆ ಹೇಳ್ದವರು? ಜನರಿಗೆ ಶೋಷಣೆ ಮಾಡ್ಲಿಕ್ಕೆ ಯಾರು ಹೇಳ್ದವ್ರು ನಿಮ್ಗೆ? ಈ ರೀತಿಯಾದಂಥ ತಾವು ಮಾಡೋದ್ರ ಮೂಲಕ ನೀವು ಕಳಪೆ ಅಧಿಕಾರಿ, ಭ್ರಷ್ಟ ಅಧಿಕಾರಿ, ನೀವು ಈ ರೀತಿ ಜನ ಏನು ಇದು ಬಿದ್ದು ಗಾಯಗಳು ಮಾಡ್ಕೊಳ್ತಾ ಇದಾರಲ್ಲ, ಪ್ರತಿಯೊಬ್ಬ ಮನೆಗೊಬ್ಬ ಏನು ಬೀಳ್ತಾ ಇದಾರಲ್ಲ, ಅದಕ್ಕೆ ಮೂಲ ಕಾರಣನೇ AW ಮತ್ತು ಗುತ್ತಿಗೆದಾರ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಒಂದು ವಾರ ನಿಮ್ಗೆ ಏನು ಗಡುವು ಕೊಡ್ತಾ ಇದ್ದೀವಿ, ಒಂದು ವಾರದೊಳಗಡೆನೆ ಇದಕ್ಕೆ ಡಾಂಬರ್ ಹಾಕ್ಲಿಕ್ಕೆ, ಈ ಡಾಂಬರ್ ಅದು ಕರೆಕ್ಟಾಗಿ ರಸ್ತೆ ಕೂಡ ಮಾಡ್ಲಿಕ್ಕೆ ಬರಲ್ಲವಲ್ರಿ ನಿಮ್ಗೆ ಇಂಜಿನಿಯರ್ ಆಗ್ಲಿಕ್ಕೂ ನೀವು ಅಯೋಗ್ಯರು, 100% ನೀವು ಅಯೋಗ್ಯರು. ಯಾಕಪ್ಪ ಅಂತಂದ್ರೆ ಒಂದು ಥಿಕ್ನೆಸ್ ಮಿನಿಮಮ್ ಒಂದು 12 ಇಂಚ್ ಬರಬೇಕು. ಒಂದು ಹಿಂಗೆ ಕೆದರಿದ್ರೆ ಒಂದು 4 ಇಂಚ್ ಬರ್ತಾ ಇಲ್ವಲ್ರಿ. ಕರೆಕ್ಟಾಗಿ ನಿಮ್ಗೆ ಸಾಫ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದೇ ರೀತಿಯಿಂದ ಕಾಮಗಾರಿ ಮಾಡ್ಲಿಕ್ಕೆ ಯೋಗ್ಯತೆ ಇರಲಾರ್ದವ್ರು ನಿಮ್ಗೆ ಈ ರೀತಿಯಾದಂಥ ವ್ಯವಸ್ಥೆ ಮಾಡಿ ನಮ್ಮ ಅಫ್ಜಲ್ಪುರ ತಾಲೂಕಿನ ಅಭಿವೃದ್ಧಿ ವ್ಯವಸ್ಥೆನೇ ಹಳ್ಳ ಹಿಡಿಸಿಬಿಟ್ಟಿರ್ತಕ್ಕಂಥ ನಿಮ್ಮ ಆಲೋಚನೆಗೆ, ನಿಮ್ಮ ವಿಚಾರಕ್ಕೆ ನನ್ನ ಧಿಕ್ಕಾರವನ್ನು ಕೂಗುತ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಮೈತ್ರಿ ಪ್ರಾಜೆಕ್ಟ್ ನಮಸ್ತೆ ಬಂಧುಗಳೇ. ಇವತ್ತಿನ ದಿನ ನಾವು ನಮ್ಮ ಹಿರಿಯ ವಕೀಲರಾದಂಥ KG ಪೂಜಾರಿ ಅವರು ಹವಳಗ ಗ್ರಾಮದಲ್ಲಿ ಎಲ್ಲಮೈ ದೇವಿಯಲ್ಲಿ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರಣಕ್ಕಾಗಿ ನಾವು ಇವತ್ತು ನಮ್ಮ ಕೋರ್ಟ್ ಕೆಲಸ ಮುಕ್ಕೊಂಡು ಅವಳಿಗೆ ಹೋಗಬೇಕಾದ್ರೆ ಈ ರಸ್ತೆ ನೋಡಿದೆವು. ಈ ಹವಳಗಿ ಟು ಏನು ರೇಣುಕಾ ಶುಗರ್ ಫ್ಯಾಕ್ಟ್ರಿಯಿಂದ ಹವಳಗಿ ಏನು ರಸ್ತೆ ಇದಲ್ಲ, ಇದು ಸುಮಾರು 2 ಕೋಟಿ 15 ಲಕ್ಷ ರೂಪಾಯಿದಲ್ಲಿ ಸುಮಾರು 2.7 ಕಿಲೋಮೀಟರ್ ಏನು ರಸ್ತೆ ಕಾಮಗಾರಿ ಇದಲ್ಲ, ಇದು ಸುಮಾರು ಒಂದು 5-6 ತಿಂಗಳಿಂದ ಪ್ರಗತಿಯಲ್ಲಿದೆ. ಯಾಕಂತ ಗೊತ್ತಿಲ್ಲ, ಈ ರಸ್ತೆಗಳನ್ನ ಯಾಕೆ ಇಷ್ಟು ವಿಳಂಬ ಮಾಡ್ತಿದ್ದಾರೆ ಮಾಡೋಕ್ಕಂತೇಳಿ ನಾವು ಕೇಳ್ದಲ್ಲಿ ಗ್ರಾಮಸ್ಥರಿಗೆ ಯಾಕೆ ಈ ರಸ್ತೆ ಮಾಡ್ತಾ ಇಲ್ಲ, ಏನಾದ್ರೂ ನೀವು ಮಾಡಬೇಡತ್ತೇಳೇನು, ಏನು ಸ್ಟೇ ತೊಗೊಂಬಂದಿರ ಕೋರ್ಟಿಂದ ಇಲ್ಲ ಕೇಳಿದೆವು. ಅದಕ್ಕೆ ಯಾರೂ ಇಲ್ಲ ಅಂತ ಹೇಳಿದ್ರು. ನಾವೇನೂ ಇಲ್ರಿ ರಸ್ತೆ ಮಾಡತ್ತೇಳಿ ನಾವು ಗುತ್ತಿಗೆದಾರರಿಗೆ ಮತ್ತು ಏನು AW ಅವರಿಗೆ ಮತ್ತು ಈ ಅಫ್ಜಲ್ಪುರ ಶಾಸಕರಿಗೆ ನಾವು ಒತ್ತಾಯ ಮಾಡ್ತಾ ಇದೀವಿ. ಆದರೂ ಕೂಡ ಅವ್ರು ಮಾಡ್ತಾ ಇಲ್ಲ ಅಂತೇಳಿ ಹೇಳಿದ್ರು. ಅದಕ್ಕೆ ನಾನು ಆಮ್ಯಾಗಲ್ಲೇ ಕೂಡ ಇನ್ನೊಂದು ಕೂಡ ಹೇಳಿದ್ರು, ಏನಪ್ಪ ಅಂದ್ರೆ ಈ ರಸ್ತೆ ಕಾಮಗಾರಿ ಮಾಡ್ರಿ ಬಿಡ್ರಿ, ನಮಗೆ ಇಲ್ಲಿ ಅವಳಿಗೆ ಗ್ರಾಮಸ್ಥರು ಏನದ ಕೆಲವು ಹಿರಿಯ ಏನು ರಾಜಕಾರಣಿಗಳಾಗಿರ್ಬೋದು ಯಾರ್ಯಾರು ಕೆಲವು ದುಡ್ಡು ತೊಗೊಂಡಾರತ್ತ. ಏನಪ್ಪ ಅಂದ್ರೆ ಗುತ್ತಿಗೆದಾರದಿಂದ ನೀವು ಕೆಲಸ ಮಾಡ್ತೀರಿ ಬಿಡ್ತೀರಿ ಗೊತ್ತಿಲ್ಲ, ನಮಗೆ 5 ಲಕ್ಷ 3 ಲಕ್ಷ ಎಷ್ಟೆಷ್ಟೋ ದುಡ್ಡು ತೊಗೊಂಡಾರತ್ತ. ಆ ಕಾರಣಕ್ಕಾಗಿ ನಮಗೆ ರಸ್ತೆ ಬೇಕಾಗಿಲ್ಲ, ನಮ್ಗೆ ದುಡ್ಡು ಕೊಟ್ಟರೆ ಅದಕ್ಕೆ ಸಾಕು ಅನ್ನೋ ಕಾರಣಕ್ಕಾಗಿ ಏನೇನದ ಅನ್ನೋ ಮಾತುಗಳನ್ನು ಹೇಳಿದ್ರು. ಹಾಗಾಗಿ ನಾವು ಇಲ್ಲ ನಮ್ಮ ಏನದಾರಲ್ಲ ಇವರು ಇದಾರಲ್ಲ ಲಕ್ಷ್ಮೀಕಾಂತ್ ಬಿರಾದವ್ರು ಒಂದು ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನಿಮಗೇನು ಟೈಮ್ ಲಿಮಿಟ್ ಆಗ್ತಾ ಇಲ್ಲ. 1 ವರ್ಷದಲ್ಲಿ ಮಾಡ್ತೀರಿ, 2 ವರ್ಷದಲ್ಲಿ ಮಾಡ್ತೀರಿ, 3 ವರ್ಷದಲ್ಲಿ ಮಾಡ್ಬೇಕಂತೇಳಿ ಗುತ್ತಿಗೆದಾರ ಏನು ಟೈಮ್ ಫಿಕ್ಸ್ ಮಾಡ್ತಿರಲ್ಲ, ಆ ಟೈಮಲ್ಲಿ ಫಿಕ್ಸ್ ಮಾಡಿದ ಮ್ಯಾಕ ಆಲಿಕ್ಕಂದ್ರೆ ಏನದಲ್ಲ ಈ ಕಡಿ ಹಾಕಿರಲ್ಲ, ಈ ಕಡಿ ಎಲ್ಲ ನೋಡಿ ನೀವು ತೆಗೆದು ಹಾಕಿಬಿಡಿ. ಇದರಿಂದ ಜನರಿಗೆ ತೊಂದರೆ ಆಗ್ತಿದೆ. ಈ ಎಲ್ಲ ಕೆಲವು ಏನು ಹವಳಿಗೆ ಗ್ರಾಮಸ್ಥರ ಸಣ್ಣ ಮಕ್ಕಳಲ್ಲಿ, ಆಮೇಲೆ ಕೆಲವು ಕಾಲೇಜ್ ವಿದ್ಯಾರ್ಥಿಗಳಲ್ಲಿ, ಕೆಲವು ದಿನನಿತ್ಯ ಕೆಲವು ವ್ಯಕ್ತಿಗಳಿಂದ ಹವಳಿಗೆಯಿಂದ ಅಫ್ಜಲ್ಪುರ್ಗೆ ಹೋಗ್ತಾ ಇದ್ದಾರೆ. ಆ ಟೈಮಲ್ಲಿ ವೆಹಿಕಲ್ ಬಿದ್ದು ಏನು ಮಾಡ್ತಾ ಇದ್ದಾರೆ, ಅವ್ರು ಕೈಕಾಲು ಮುರ್ಕೋತಾ ಇದಾರೆ. ಅದರಿಂದ ಈ ಯಾರು ಜೀವ ಹೋಯ್ತಂದ್ರೆ ನೀವು ಯಾರು ತಂದು ಕೊಡ್ತೀರಾ? ಯಾರು ಲಕ್ಷ್ಮೀಕಾಂತ್ ಬಿರಾದರ್ ತಂದು ಕೊಡ್ತಾರಾ? ಇಲ್ಲ ಏನೋ ಅಫ್ಜಲ್ಪುರ್ ಶಾಸಕರು ತಂದು ಕೊಡ್ತಾರಾ? ಇಲ್ಲ ಗುತ್ತಿಗೆದಾರ ತಂದು ಕೊಡ್ತಾರಾ? ನೀವು ರಸ್ತೆನ ಇನ್ನೂ 3 ತಿಂಗಳ 2 ತಿಂಗಳ 5 ತಿಂಗಳ 1 ವರ್ಷ ಬಿಟ್ಟು ಮಾಡ್ಬೋದು. ಬಟ್ ಅವ್ರು ಯಾರಾದ್ರೂ ಜೀವ ಹೋಯ್ತಂದ್ರೆ ನೀವು ತಂದು ಕೊಡ್ತೀರಾ? ಯಾಕೆ ಈ ಜನರ ಜೀವನ ಜೊತೆ ನೀವು ಚೆಲ್ಲಾಟ ಆಡ್ತಿದ್ದೀರಿ? ನಿಮ್ಮ ಕೈಲೇ ರಸ್ತೆ ಆಗ್ತಿತ್ತಂದ್ರೆ ರಸ್ತೆ ಮಾಡಿ, ಇಲ್ಲಿಕಂದ್ರೆ ನಿಮ್ಮ ಕಡೆ ಎಲ್ಲ ತೊಗೊಂಡು ಹೋಗ್ಬಿಡಿ, ಆ ಬಿಲ್ಲು ಎತ್ಕೊಂಡು ಹೋಗ್ಬಿಡಿ. ಗ್ರಾಮಸ್ಥರು ನಿಮ್ಗೆ ಯಾರು ಕೇಳಲ್ಲ. ನೋಡ್ರಪ್ಪ ನಮ್ಗೆ ಊರಿಗೆ ರಸ್ತೆ ಮಾಡತ್ತೇವೆ, ನಿಮ್ಗೆ ಒತ್ತಾಯನೇ ಯಾರೂ ಮಾಡಿಲ್ಲ. ಇಲ್ಲಿ ನಮ್ಮ ಹವಳಗಿಯಲ್ಲಿ ಸ್ಟೇಟ್ ಲೆವೆಲ್ ನಾಯಕರು ಪ್ರತಿಯೊಂದು ರಾಜ್ಯದ ವಿಷಯ ಬಗ್ಗೆ ಮಾತಾಡ್ತಾರೆ. ಆದರೆ ಇದೇ ಗ್ರಾಮದ ವಿಷಯ ಜನರಿಗೆ ತೊಂದರೆ ಆಗ್ತದೆ ಯಾಕೆ ಮಾತಾಡ್ತಾ ಇಲ್ಲ? ಏನು ಬಂದು ಮುಟ್ಟದಿರ್ತಾಳೆ? ಎಷ್ಟು ಬಂದು ಮುಟ್ಟದ ನಿಮಗೆ? ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ ನೀವು? ಇಲ್ಲ, ರಾಜ್ಯದ ವಿಷಯದ ಬಗ್ಗೆ ಮಾತಾಡ್ತೀರಿ,
ಏನತ್ತರ ದೀಪದ ಕೆಳಗೆ ಕತ್ತಲು ಅಂದಂಗ ನಿಮ್ಮೂರಲ್ಲೇ ಇಷ್ಟು ಜನರಿಗೆ ತೊಂದರೆ ಆಗ್ತಿದೆ. ನೀವು ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಬೇರೆದವ್ರಿಗೆ ಯಾರು ಸಚಿವರಿಗೆ ಅವ್ರಿಗೆ ಕ್ವಶನ್ ಮಾಡೋಕ್ಕಾಗ್ತದೆ ನಿಮಗೆ? ಇಲ್ಲಿ ಮಾಡೋಕ್ಕಾಗಲ್ಲ? ದಮ್ಮಿಲ್ವಾ? ಏನು ಭಯ ಏನೋ ಅವ್ರಿಗೆ ಕಂಡ್ರ? ಏನು ಶಾಸಕರಿಗೆ ಕಂಡ್ರೆ ಏನೋ ಭಯ? ಏನು ಗುತ್ತಿಗೆದಾರ ಕಂಡ್ರೆ ಭಯ ಏನು? ಇಲ್ಲ ಅವ್ರ ಮಗನಿಗೆ ಕಂಡ್ರೆ ಭಯ ನಿಮ್ಗೆ? ಯಾಕೆ ಇದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ? ಮಾತಾಡ್ಬೇಕಲ್ರಿ ನೀವು ಜನಪ್ರತಿನಿಧಿಗಳು. ಹಾಂ, ಮುಂದೆ ಏನೇ ಭವಿಷ್ಯದಲ್ಲಿ ಏನೋ MLA ಆಗ್ತಿರತ್ತ ಹಿಂಗೇನಾ? ನೀವು ಇದ್ರ ಬಗ್ಗೆ ಮಾತಾಡ್ಬೇಕು. ಮೊದಲ ಅವಳಿಗಿಂದ ರೇಣುಕಾ ಸಕ್ಕರೆ ಕಾರ್ಖಾನೆಯಿಂದ ಅವಳಿಗೆ ಹೋಗೋ ರಸ್ತೆ ಯಾಕ ಅದನ್ನು ವಿತಿನ್ ಟೈಮಲ್ಲಿ ಆಗ್ತಾ ಇಲ್ಲ? ಅದೇನು ಅಡೆತಡೆಗಳವ? ಏನು ಜನರಿಂದ ಏನು ತೊಂದರೆ ಆಗ್ತದ ಅದು ಹೇಳಬೇಕು. ಅದನ್ನು ಬಿಟ್ಟು ಈ ರೀತಿ ಜನರಿಗೆ ತೊಂದರೆ ಕೊಡೋದಾಗಲಿ ಇದನ್ನು ಮಾಡೋದು ಸರಿಯಲ್ಲ. ಆಮೇಲೆ ಇನ್ನೊಂದು, ನಮ್ಮ ಅಫ್ಜಲ್ಪುರ ಶಾಸಕರು ಏನೇ ಆದರೂ ಜಿಲ್ಲಾಧಿಕಾರಿ ಲೆಟರ್ ಬರೀತಾರೆ. ಇದರಲ್ಲಿ ಭಾಳ ಇದು ಏನಂತಾರೆ ಅವರು, ಭಾಳ ಮುಂದರ ಜಿಲ್ಲಾಧಿಕಾರಿ ಲೆಟರ್ ಬರೋದು. ಈ ರಸ್ತೆಯಲ್ಲಿ ಸುಮಾರು ಈ ರಸ್ತೆ ಕಾಮಗಾರಿ ಏನದಲ್ಲ ಗುತ್ತಿಗೆದಾರರಿಂದ 5 ಲಕ್ಷ, 3 ಲಕ್ಷ, 2 ಲಕ್ಷ ಈ ರೀತಿ ತೊಂದಿರತ್ತ. ಅದರಲ್ಲಿ ಕೂಡ ನಿಮ್ಮ ಮಗ 5 ಲಕ್ಷ ರೂಪಾಯಿ ತೊಗೊಂಡಿರತ್ತ. ಗುತ್ತಿಗೆದಾರರಿಂದ ತೊಂದರೆ, PW ತೊಂದರೆ 5 ಲಕ್ಷ ರೂಪಾಯಿ. ನೀವೇನು ಮಾಡಬೇಕು? ಅವರನ್ನು ಏನು ಮಾಡಬೇಕು? ಕಲ್ಯಾಣ ಕರ್ನಾಟಕ ಬೋರ್ಡಿಂದ ಅವ್ರೇನು ಮಾಡೋದು, ಸಸ್ಪೆಂಡ್ ಮಾಡಬೇಕು, ಅವ್ರಿಗೆ ರಿಮೂವ್ ಮಾಡಬೇಕು ಅಂತೇಳಿ ನೀವೊಂದು ಸರ್ಕಾರಕ್ಕೆ ಆದೇಶ ಪತ್ರ ಬರೀಬೇಕು ನೀವು. ಯಾಕಂದ್ರೆ ಬೇರೆದವರು ಸಾಮಾನ್ಯ ನೌಕರರ ವಿರುದ್ಧ ಬರೀತಿರಲ್ರ ಯಾರ್ದೋ ಮಾತು ಕೇಳಿ. ಇಲ್ಲಿ ಕೂಡ ಒಂದು ವಿಡಿಯೋ ಹರಿದಾಡ್ತಿದೆ. ನಿಮ್ಮ ಮಗ 5 ಲಕ್ಷ ರೂಪಾಯಿ ತೊಂದನತ್ತೀರ ರಸ್ತೆಯಲ್ಲಿ. ಈ ರಸ್ತೆ ಮಾಡಬೇಡ್ರಿ, ಏನು ಮಾಡಬೇಡ್ರಿ, 5 ಲಕ್ಷ ರೂಪಾಯಿ ತೊಂದನತ್ತ. ನೀವು ಕೂಡ ಸರ್ಕಾರಕ್ಕೆ ಏನು ಮಾಡಬೇಕು? ಲೆಟ್ರ್ ಬರೀಬೇಕು. ನಿಮ್ಗೆ ನಿಜವಾಗಲೂ ಕೂಡ ಏನು ಈ ತಾಲೂಕಿನ ಜನತೆಗೆ ಬಗ್ಗೆ ಗೌರವ ಇತ್ತಂದ್ರೆ, ಈಗ ಹವಳಗಿ ಗ್ರಾಮದ ಜನರ ಬಗ್ಗೆ ಗೌರವ ಇತ್ತಂದ್ರೆ, ಈ ಕಳಪೆ ಕಾಮಗಾರಿ ಆಲಕ್ಕ ಈ ರಸ್ತೆ ಈಗ ಏನು ವಿತಿನ್ ಟೈಮಲ್ಲಿ ಆಗದೆ ಇರೋದು ಕಾರಣಕ್ಕೆ ನೀವು MI ಪಾಟ್ಲರ್ ಅಂತ ನಿಮ್ಮ ಮಗನೂ ಕೂಡ ಕಾರಣ ಅದೇನು ಇದಕ್ಕೆ. ಹಂಗಾಗಿ ನೀವು ಅವ್ರ ಇದ್ರ ಲೆಟರ್ ಬರೀಬೇಕು. ಬೇರೆ ಇನ್ನೊಬ್ರು ಇದ್ರ ಲೆಟರ್ ಬರೀತಿರಲ್ಲ, ಯಾಕೆ ಅವ್ರು ಹೇಳೋರೆಲ್ಲ ಕೇಳೋಣ. ಅದ್ರ ಕೂಡ ನೀವೇನು ಮಾಡಬೇಕು? ಅವ್ರ ವಿರುದ್ಧ ಲೆಟರ್ ಬರೀಬೇಕು. ಅದೇ ಕೂಡ ಈ ರಸ್ತೆಯನ್ನು ವಿತಿನ್ ಟೈಮಲ್ಲಿ ಆಗಬೇಕು. ಅವರಿಗೆ ಏನು ಗುತ್ತಿಗೆದಾರಿಗೆ ಹೇಳ್ರಿ, ಎಲ್ಲೋ ಅಲ್ಲ ಬೆಂಗಳೂರಲ್ಲಿ ಕೂತಿ ನೀವು ಕಾಟಾಚಾರಕ್ಕೆ MLA ಆಗಿ ದುಡ್ಡು ಮಾಡ್ಲಿಕ್ಕೆ MLA ಆಗಿರ, ಜನರ ಸೇವೆ ಮಾಡ್ಲಿಕ್ಕಾಗಿರಿ. ಬೇರೆ ಬೇರೆ ಅಲ್ಲಿ ಆಗ್ತದ, ಬೇರೆ ಬೇರೆ ಡಂಬರ್ ಸಿಗ್ತದ, ನಿಮ್ಗೆ ಇಷ್ಟ ಸಿಗಲ್ಲ. ಯಾಕೆ ಹವಳಗಿ ಜನರು ಏನು ಮುಗ್ದರದ? ಅವ್ರೇನು ಹೇಳಲ್ಲ, ಅವ್ರೇನು ಕೇಳಲ್ಲ ಅತ್ತೇನ ಈ ರೀತಿ ಮಾಡ್ತಾ ಇದ್ದೀರಾ? ಮಾಡಂಗಿತ್ತಂದ್ರೆ ಸರಿಯಾಗಿ ವರ್ಕ್ ಮಾಡ್ಬೇಕ್ರಿ. ಅವ್ರ ಜನರು ನಿಮ್ಗೆ ಕೇಳ್ಯಾರೇನು? ಮನೆಗೆ ಒಂದು ಕೇಳ್ಯಾರ ನಮ್ಗೆ ರಸ್ತೆ ಮಾಡಿ ಕುಡಿತೇವೆ, ಅವ್ರು ಕಚ್ಚಾರ ಒಳಲ್ಲಿ ತಿರುಗಾಡ್ತಿರಲ್ಲ. ಈ ರೀತಿ ಮಾಡೋದ್ರಿಂದ ಅವ್ರಿಗೆ ನಾಳೆ ಇದು ಕಳಪೆ ಕಾಮಗಾರಿ ಮಾಡಿರಿ, ಒಂದು ಕಡಿ ಹಾಕಿಲ್ಲ, ಆ ಗುತ್ತಿಗೆದಾರಿಗೆ ನೀವು ಹೇಳಲ್ಲ. ಯಾಕಂದ್ರೆ ನೀವು ದುಡ್ಡು ತೊಗೊಂಡಿರಿ ಆಲ್ರೆಡಿ. ಗುತ್ತಿಗೆದಾರ ಏನು ಮಾಡ್ಬೇಕು? ಅವರು ಈ ರಸ್ತೆ ಮಾಡ್ರಿ ಬಿಡ್ರಿ, ಅವ್ರಿಂದ ದುಡ್ಡು ತೊಗೊಂಡಿರಿ, ನೀವು ನಿಮ್ಮ ಪರ್ಸೆಂಟೇಜ್ ತೊಗೊಂಡು ಕೂತ್ ಬಿಟ್ರಿ. ಆ ಕಾರಣಕ್ಕಾಗಿ ನೀವು ಮಾಡ್ತಾ ಇಲ್ಲ. ನಾನು ನಿಮಗೆ ಒತ್ತಾಯ ಮಾಡೋದೇನು ಇಲ್ಲ, ನಾವು ಗುತ್ತಿಗೆದಾರ ಒತ್ತಾಯ ಮಾಡ್ಲಿಕ್ಕೆ ಏನದ? ನಾ ಆಲ್ರೆಡಿ ಒಂದು ವಿಡಿಯೋ ನೋಡ್ದೆ. ಯಾರ್ಯಾರು ಹವಳಗಿಯಲ್ಲಿ ಯಾರ್ಯಾರು ದುಡ್ಡು ತೊಗೊಂಡಾರ, ಯಾರ್ಯಾರಿಗೆ ಎಷ್ಟಿಷ್ಟು ಬಂದು ಮುಟ್ಟ್ಯದ. ನೀವು ಆ ಕಾರಣಕ್ಕಾಗಿ ಇವು ರಸ್ತೆ ಕಾಮಗಾರಿ ಮಾಡ್ತಾ ಇಲ್ಲ. ಅದರಲ್ಲಿ ಕೂಡ ನಿಮ್ಗೆ ಅಫ್ಜಲ್ಪುರ ಶಾಸಕರಾದ ನಿಮಗೂ ಕೂಡ ಇಲ್ಲಿ ಪಾಲು ಹೋಗ್ಯದ. ಆ ಕಾರಣಕ್ಕಾಗಿ ನೀವು ಸರ್ಕಾರಕ್ಕೆ ಲೆಟರ್ ಬರೀಬೇಕು, DC ಗೆ ಲೆಟರ್ ಬರೀಬೇಕು. ಯಾರು ನಮ್ಮ ಇದು ಯಾವುದು KK ಅಡಿಬಿಲ್ ಅದ ಅಂದ್ರೆ ಅವ್ರಿಗೆ ಲೆಟರ್ ಬರೀಬೇಕು. ಬರೆದು ಈ ಜನರಿಗೆ ಏನು ಮಾಡಬೇಕು? ಅನುಕೂಲ ಆಗ್ಬೇಕಂತೇಳಿ ಏನು ಮಾಡಬೇಕು? ರಸ್ತೆ ಏನದ ವಿತಿನ್ 15 ದಿನಗಳಲ್ಲಿ ಮುಗಿಸ್ಬೇಕು. ನೀವು ಒಂದು ವೇಳೆ ಮುಗಿಸ್ದೇ ಹೋದರೆ ನಾವು ನೋಡ್ರಿ AW ಅದಾರ ಅವ್ರು ಯಾರು, ಅವ್ರಿಗೆ ಅಲ್ಲಿ ಅವ್ರ ಆಫೀಸ್ ಮುಂದೆ ಎಲ್ಲ ಹವಳಗಿ ಗ್ರಾಮಸ್ಥರು ನಾವೆಲ್ಲ ಸೇರಿ ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತದ. ಹಿಂಗಾಗಿ ಇಲ್ಲೇನೋ ಕೂಡ ಸಿಡಿ ವರ್ಕ್ ಈ ರಸ್ತೆಗೆ ಸಿಡಿ ವರ್ಕ್ ಅವತ್ತ. ಆ ಸಿಡಿ ವರ್ಕ್ ಯಾಕೆ ಮಾಡ್ತಾ ಇಲ್ಲ? ಸಿಡಿ ವರ್ಕ್ ಮಾಡಿದೆ ನೀವು ಡಾಂಬರ್ ಹೆಂಗೆ ಮಾಡ್ತೀರಿ? ಇದು ಯಾಕೆ ಬಿಲ್ ಎತ್ಕೊಳಕ್ಕೆ ಹಾಕಿರನ? ಇದು ಕಡಿ ಅರ್ಧಕ್ಕೆ ಮರದ ಸಿಡಿ ವರ್ಕ್ ಇಲ್ಲ, ಫೂಲ್ ಇಲ್ಲ. ಒಂದೇ ನಾಳೆ ಮಳೆ ಬತ್ತು, ಈ ಈಚೆ ಕಡೆಯಿಂದ ಆ ಕಡೆ ರಸ್ತೆಗೆ ಹ್ಯಾಂಗೆ ಹೋಗ್ಬೇಕು ನೀರು? ರೋಡ್ ಥಿಕ್ನೆಸ್ ರೋಡ್ ನೀರು ಹೋಗ್ಬೇಕಲ್ರಿ. ಏನು ಇದು ಇಲ್ಲೇನು ಇದು ಮಾಡ್ಬೇಕು, ನೀವು ನಾಲಾ ಮಾಡ್ಬೇಕು. ರಸ್ತೆ ನೀರು ಹರಿದು ಹೋಗ್ಲಿಕ್ಕೆ ಒಂದು ನಾಲಾ ಮಾಡ್ಬೇಕು. ಅದನ್ನು ಕೂಡ ಎಸ್ಟಿಮೇಟಲ್ಲಿದೆ, ಅದನ್ನು ಕೂಡ ನೀವು ಮಾಡಿಲ್ಲ. ಯಾವ ಕಾರಣಕ್ಕೆ ಮಾಡಿಲ್ಲ? ಇಂಜಿನಿಯರ್ ಯಾರು? ಲಕ್ಷ್ಮೀಕಾಂತ್ ಬಿರಾದಾರ್ ಅವರೇ, ನಿಮ್ಗೆ ಎಷ್ಟು ಹೇಳದ್ರಿ? ಕಾಮಗಾರಿ ಮಾಡಬೇಕಾದ್ರೆ ನೀವು ವಿಸಿಟ್ ಸ್ಪಾಟ್ ಮಾಡ್ರಿ, ಏನದ ನೀವು ಫೀಲ್ಡ್ ವರ್ಕ್ ಮಾಡ್ರಿ ಅಂತ ನಿಮ್ಗೆ ಎಷ್ಟು ಸಾರಿ ಹೇಳೋದು? ಪ್ರತಿ ಸಾರಿ ನಾವೇ ಹೇಳ್ಬೇಕು ನಿಮಗೆ? ನಿಮ್ಮ ಜವಾಬ್ದಾರಿ ಏನ್ರಿ? ಹಾಂ,
ನಿಮ್ಗೆ ನಮ್ಮ ಅಫ್ಜಲ್ಪುರದಲ್ಲಿ ಹೆಂಗೆ ಜನ ಹೇಳಲ್ಲ ಕೇಳಲ್ಲ ನನ್ನ ಈ ರೀತಿ ಮಾಡ್ತಿದ್ದೀರಾ? ನೀವು ಅಲ್ಲಿ ಎಲ್ಲೋ ಕುಂದ್ರದಲ್ರಿ, ನಿಮ್ಮದು MLA ಮನೆಯಲ್ಲಿ ಗುಲ್ಬರ್ಗದಲ್ಲಿ ಅಲ್ಲ, ನಿಮ್ಮ ಕೆಲಸ ಇರೋದು ಅಫ್ಜಲ್ಪುರಲ್ಲಿ ತಾಲೂಕಲ್ಲಿ, ಅಫ್ಜಲ್ಪುರ ತಾಲೂಕಲ್ಲಿ ರೋಡ್ ನೀವು ವಿಸಿಟ್ ಮಾಡಬೇಕು. ನಾವು ನಿಮ್ಮ ಮುಖನೇ ನೋಡಿಲ್ಲ, ಯಾರೇ ನೀವು, ಬರೀ ನಿಮ್ಮ ಹೆಸರೇ ಕೇಳಿ ನಾನು. ಒಂದೇ ದಿನ ನೀವು ವಿಸಿಟ್ ಮಾಡ್ತಾ ಇಲ್ಲ, ಫೀಲ್ಡ್ ವರ್ಕ್ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಈ ರಸ್ತೆ ಆಗ್ತಾ ಇಲ್ಲ. ನೀವೇನು ಮಾಡಬೇಕು, ವಿಸಿಟ್ ಮಾಡಿ ಈ ರಸ್ತೆ ಮಾಡ್ತಿರತ್ತೆ ಹೇಳಿ ಜನರಿಗೆ. ಇಲ್ಲಪ್ಪ ನಮ್ಮ ಕೈಲೇ ಮಾಡಲ್ಲ ಅಂದ್ರೆ ಎಲ್ಲ ಕಡಿ ತೆಗೆದು ಹಾಕ್ಬಿಡಿ. ಜನರು ಬೇಕಾಗಿಲ್ಲ, ನಿಮ್ಮ ರಸ್ತೆ ಬೇಕಾಗಿಲ್ಲ. ಎಷ್ಟೋ ಇದು ಸಾವಿರಾರು ವರ್ಷಗಳಿಂದ ತಿರುಗಾಡ್ರ ಜನರು. ಈ ರಸ್ತೆ ಇದ್ರೇನು ಇಲ್ರಿ, ಅವ್ರು ತಿರುಗಾಡ್ತಾರ. ಅವ್ರ ಹಣಿ ಬರ ಅಷ್ಟೇ. ಇನ್ನೆರಡು ವರ್ಷ ಮತ್ತೆ ಮುಂದಿನ ದಿನಗಳಲ್ಲಿ ಅವ್ರು ನೋಡ್ತಾರೆ. ಒಳ್ಳೆ MLA ಬಂದ್ರಂದ್ರು, ಒಳ್ಳೆ ಅಧಿಕಾರಿ ಬಂದ್ರಂದ್ರೆ ಅವ್ರು ರಸ್ತೆ ಮಾಡ್ಕೋತಾರ. ಜೀವ ಹೋಯ್ತಂದ್ರೆ ಏನು, ಈ ಜೀವ ಹೋಯ್ತಂದ್ರೆ ಏನು ಮಾಡ್ತೀರಿ? ಆ ಕಾರಣಕ್ಕೆ ನೀವೇನು ಮಾಡ್ಬೇಕು, ದಯವಿಟ್ಟು 15 ದಿನದಲ್ಲೇ ರಸ್ತೆ ಮಾಡಬೇಕು. ಇಲ್ಲಿಕಂದ್ರೆ ನಾವು ನಿಮಗೆ ಬಿಡಲ್ಲ. ನೀವು ಅನ್ಕೊಂಡಿರ್ಬೇಕು ಸುಮ್ಮನೆ ಇವರು ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಾರ ಬಿಡ್ತಾರ ಅಂತ ಅನ್ಕೊಂಡಿರ್ಬೇಕು. ಇದು ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದೀವಿ. ಆಲ್ರೆಡಿ ಕೂಡ ಅವಳಿಗೆ ಗ್ರಾಮಸ್ಥರು ಬಂದು ನಿಮ್ಮಲ್ಲಿ ಮನವಿ ಮಾಡಿರತ್ತ, ನೋಡ್ರಿ ನಮ್ಗೆ ರಸ್ತೆ ಮಾಡಿಕೊಡಿ. ಇಲ್ಲಿಕಂದ್ರೆ ಇವು ಗರ್ಸ್ ತೆಗೆದು ಹಾಕಿ. ಇದು ಗರ್ಸ್ ಏನಿದು ಕಡಿ, ಇದು ಕಡಿ ಹಾಕಿರಿ ಯಾರು ಎಷ್ಟು ಹಾಕ್ಬೇಕು ಗೊತ್ತದ? 12 ಇಂಚ್ ಹಾಕ್ಬೇಕತ್ತ. ನೀವು 3 ಇಂಚು ಹಾಕಿಲ್ಲ. ಕಾರಣ ಏನದ, ನೀವು ಪರ್ಸೆಂಟೇಜ್ ಕೊಟ್ರೆ ಅವ್ರೇನು ಮಾಡಬೇಕು ಗುತ್ತಿಗೆದಾರು? ನೀವು 2 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿರಿ, 50 ಲಕ್ಷದ ಅವ್ರಿಗೆ ಕೆಲಸ ಮಾಡತ್ತೀರಿ, ಅವ್ರು ಹೆಂಗೆ ಮಾಡೋಕ್ಕಾಗುತ್ತೆ? ಆ ಕಾರಣಕ್ಕಾಗಿ ನಾನು ನಿಮ್ಗೆ ಮತ್ತೊಮ್ಮೆ ಒತ್ತಾಯ ಮಾಡೋದೇನಂದ್ರೆ, ಈ ಏನು ರಸ್ತೆ ಕಾಮಗಾರಿ ಅದಲ್ಲ ವಿತಿನ್ ಪೀರಿಯಡಲ್ಲಿ ಮಾಡಬೇಕು. ಆಮ್ಯಾಗ ಇನ್ನೂ ಸ್ಟೇಟ್ ಲೀಡರ್ ಅಲ್ಲಿ ನೀವು ಗುರುತಿಸ್ಕೊಂಡ್ರಿ ನಾಯಕರು ಅಂತ ಹೇಳ್ತೀರಿ. ದುಡ್ಡಿನ ಆಸೆ ಬಿಡ್ರಿ. ನೀವು ಜನರಿಗೆ ಸರ್ವಿಸ್ ಕೊಡ್ಲಿಕ್ಕೆ ಅಧಿಕಾರಿಗಳನ್ನು ಗುತ್ತಿಗೆದಾರನ್ನು ಒತ್ತಾಯ ಮಾಡ್ರಿ. ದುಡ್ಡು ಇವತ್ತೆಲ್ಲ ನಾಳೆ ಬರ್ತದ. ನೋಡ್ರಿ, ನಿಮಗೆ ಸಂಬಂಧ ಪಡದೇ ಇರೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಕ್ಷೇತ್ರದ ಬಗ್ಗೆ ಇರುವಂಥ ಗಮನ ನಿಮ್ಮ ಸ್ವಂತ ಊರಲ್ಲಿ ಯಾಕಿಲ್ರಿ? ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಕ್ಕಂಥ ಏನು ಇಂಟರ್ನ್ಯಾಷನಲ್ ಕೆಲಸಗಳ ಬಗ್ಗೆ ಟೀಕೆ ಮಾಡೋರು ನೀವು. ನಿಮ್ಮದೇ ಕ್ಷೇತ್ರ, ನಿಮ್ಮದೇ ಊರು, ನೀವೇ ದಿನ ತಿರುಗಾಡಕ್ಕಂಥ ರಸ್ತೆ ಅದಲ್ಲ, ಅದ್ರ ಬಗ್ಗೆ ಯಾಕೆ ನೀವು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ? ಅದ್ರ ಬಗ್ಗೆ ಯಾಕೆ ನೀವು ಶಾಸಕರು ಇಲ್ಲಿವರೆಗೂ ಒಂದೇ ಒಂದು ಕೂಡ ಪ್ರಶ್ನೆ ಎತ್ತಿಲ್ಲ? ನಾನು ನೋಡಿನಿ, ನೀವೆಲ್ಲ ಬೇರೆ ಬೇರೆ ವಿಷಯದ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತೀರಿ. ನಿಮ್ಮ ಹವಳಗಿ ರಸ್ತೆ ಸುಮಾರು ದಿನಗಳಿಂದ ಆಗ್ತಾ ಇಲ್ಲ, ಇದು 5-6 ತಿಂಗಳಿಂದ. ಇದ್ರ ಬಗ್ಗೆ ಒಂದೇ ಒಂದು ಕ್ವಶನ್ ಎತ್ತಿಲ್ಲ ನೀವು. ಯಾಕ ಇದ್ರಿಂದ ನಮ್ಗೆ ಗೊತ್ತಾಗ್ತದ, ನಿಮ್ಗೆ ಅಲ್ಲಿಂದ ಏನೋ ಬಂದು ಪ್ರಸಾದ ಬಂದು ಮುಟ್ಟ ಅಂತ ಕಾಣ್ತದ. ಅದಕ್ಕೆ ನೀವು ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ನೀವು ಧ್ವನಿ ಎತ್ತರೆ ಇಷ್ಟು ದಿನ ಇದು ರಸ್ತೆ ಕಾಮಗಾರಿ ನಿಂದಿರ್ತಾ ಇರಲಿಲ್ಲ. 2-3 ತಿಂಗಳಲ್ಲಿ ಆಗ್ತಿತ್ತು. ನಮ್ದು ಗತ್ತಿಗೆ ಟು ಅಫ್ಜಲ್ಪುರ್ ರಸ್ತೆ, ಅದನ್ನು ಕೂಡ ಇದ್ರ ಜೊತೆಗೆ ಆಗೋದು. ಅದು ಆಲ್ರೆಡಿ ಹಳಿದಾಗಿ ಮತ್ತೆ ಇನ್ನೊಂದ್ಸರಿ ರಿಪೇರಿಗೆ ಒಂದು ಹಂತ ಆಗ ಹೋಗ್ಬಿಟ್ಟದ. ಆದ್ರೆ ಇದ್ಯಾಕೆ ಆಗ್ತಾ ಇಲ್ಲ? ನೀವು ಇದ್ರ ಬಗ್ಗೆ ಒಂದಿನ ಆದರೂ ಶಾಸಕರಿಗೆ ಮಾತಾಡ್ರಿರ, ಅಧಿಕಾರಿಗಳಿಗೆ ಮಾತಾಡ್ರಿರ, ಈ ರಸ್ತೆ ಅನ್ನೋದ ಪೂರ್ಣಗೊಳಿಸ್ರಿ ಅಂತೇಳಿ ಮಾತಾಡಲ್ಲ ನೀವು. ಯಾಕೆ ಮಾತಾಡೋರಪ್ಪ ಅಂದ್ರೆ ನಿಮ್ಮದು ಒಂದು ವಿಡಿಯೋ ಹರಿದಾಡ್ತಾ ಇದೆ, ಅದರಲ್ಲಿ ನೀವು ಕೂಡ ತೊಗೊಂಡಿರತ್ತ, ನಿಮ್ಗೊಂದು ಬಂದು ಮುಟ್ಟಿರತ್ತ. ಆ ಕಾರಣಕ್ಕೆ ನಿಮ್ಗೆ ನಾಳೆಗೆ ಹೇಳ್ತಾ ಇಲ್ಲ. ಒಂದೇ ನೀವು ಪ್ರಾಮಾಣಿಕರಾಗಿದ್ದೀರ, ಜನರಿಗೆ ಒಳ್ಳೆ ರಸ್ತೆ ಕೊಡಬೇಕು ಅಂತಿದ್ರೆ ನೀವು ಇದ್ರ ಬಗ್ಗೆ ಆಲ್ರೆಡಿ ಮಾತಾಡ್ತಿದ್ದೀರಿ, ಪ್ರೆಸ್ ಮೀಟ್ ಮಾಡ್ತಿದ್ದೀರಿ. ಅಧಿಕಾರಿಗಳನ್ನು ಫೋನ್ ಹಚ್ಚಿ ಅಲ್ಲಿ ನೋಡ್ರಿ ಇದು ನಮ್ಗೆ ರಸ್ತೆ ಅನ್ನೋದ ಬೇಗ ಕಂಪ್ಲೀಟ್ ಮಾಡಿಕೊಡ್ರಿ ಅಂತ ಹೇಳ್ತಿದ್ರಿ. ಆದರೆ ನೀವು ಮಾಡ್ತಾ ಇಲ್ಲ ಅಂದರೆ ಇದರಲ್ಲಿ ಕೂಡ ನಿಮಗೂ ಕೂಡ ಪಾಲು ಹೋಗಿದೆ ಅಂಥೇಳಿ